ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಕೂಡ ಚೆನ್ನಾಗಿದ್ದೀವಿ. ಮುದ್ದೆ ಜೊತೆ ಒಂದೊಳ್ಳೆ ಸೂಪರ್ ರುಚಿಯಾಗಿರುವಂತಹ ಒಂದು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ಯಾವ ಥರ ಇದೆ ಅಂತ ಈ ವಿಡಿಯೋ ಮುಖಾಂತರ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಅಂದರೆ ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ಯಾರು ಮಿಸ್ ಮಾಡ್ಕೋಬೇಡಿ, ಕೊನೆ ತನಕ ವಿಡಿಯೋ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಇದೇ ಥರ ಮಾಡ್ತೀನಿ ಅನ್ನಂಗಿದ್ರೆ ನನಗೆ ಕಮೆಂಟ್ ಮಾಡಿ, ನಾನು ಯಾವ ಥರ ಮಾಡಿದ್ದೀನಿ ಅಂತ ತೋರಿಸ್ತಾ ಬರ್ತೀನಿ. ನೋಡಿ, ಒಂದು ಮುದ್ದೆ ತಿನ್ನೋರು ಎರಡು ಮುದ್ದೆ ಖಂಡಿತ ತಿಂತಾರೆ. ನೋಡ್ತಾ ಇದ್ರಲ್ವ, ಮುದ್ದೆಗೆ ಎಷ್ಟು ಸಖತ್ತಾಗಿದೆ ಸಾಂಬಾರು. ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇರುತ್ತೆ. ಬನ್ನಿ, ಇದನ್ನು ಯಾವ ಥರ ಮಾಡೋದು ಅಂತ ನಾನು ತೋರಿಸ್ತಾ ಹೋಗ್ತೀನಿ. ಮೊದಲಿಗೆ ನೋಡಿ, 2 ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಳ್ತೀನಿ ನಾನು ಜಾರಿಗೆ. ಇದು ರುಬ್ಕೊಳ್ಳೋದಕ್ಕೆ ಒಂದು 3 ಟೊಮೊಟೊನ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಹಾಕೋದ್ರಿಂದ ಟೊಮೊಟೊ 4-5 ಹಾಕಿದ್ರೂ ರುಚಿ ಬರುತ್ತೆ. ಒಂದು ಸ್ವಲ್ಪ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಇನ್ನೂ ಸ್ವಲ್ಪ ರುಚಿ ಜಾಸ್ತಿ ಆಗುತ್ತೆ. ಒಂದು ಅರ್ಧ ತೆಂಗಿನಕಾಯಿ ತುರಿನಲ್ಲ, ಅದರಲ್ಲಿ ಅರ್ಧ ಸ್ವಲ್ಪ ತೊಗೊಂಡಿದ್ದೀನಿ. ಒಂದು ತೆಂಗಿನಕಾಯಿ ಅಂದರೆ ಅದರಲ್ಲಿ ಅರ್ಧ ಹೋಳು ಬರುತ್ತಲ್ವ, ಆ ಅರ್ಧದಲ್ಲಿ ಸ್ವಲ್ಪ ತೊಗೊಂಡಿದ್ದೀನಿ. ಈಗ ಸ್ವಲ್ಪ ಹುಳಿಗೆ ಹುಣಸೆಹಣ್ಣನ್ನು ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ನಾವು ಜಾಸ್ತಿ ಹಾಕಿರೋದ್ರಿಂದ ಹುಳಿ ಕಮ್ಮಿ ಹಾಕ್ಕೋಬೇಕು. ಮೇನಾಗಿ ನೋಡಿ, ನಾನಿಲ್ಲಿ ಖಾರದ ಪುಡಿನ ಬಳಸ್ತಾ ಇಲ್ಲ, ಒಣಮೆಣಸಿನ್ಕಾಯನ್ನು ಬಳಸ್ತಾ ಇದ್ದೀನಿ. ಒಣಮೆಣ್ಸಿನ್ಕಾಯಿ ಹಾಕೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಖಾರದ ಪುಡಿ ಹಾಕಿದ್ದೀನಿ. ಈಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಪೇಸ್ಟ್ ಮಾಡ್ಕೊಂಡು ಬರ್ತೀನಿ. ಈಗ ಇದಕ್ಕೆ ನೋಡಿ, ನಾನು ಬದನೆಕಾಯಿನ ತೊಗೊಂಡಿದ್ದೀನಿ. ಅರ್ಧ ಕೆಜಿ ಬದನೆಕಾಯಿ, ಅರ್ಧ ಕೆಜಿನೂ ಜಾಸ್ತಿ ಆಯಿತು. ಒಂದು 1/4 ಕೆಜಿ ಅಂತ ಅಂದ್ಕೊಳ್ತಿದ್ದೀನಿ. ಇದನ್ನು ನಾನು ಉದ್ದುದಾಗಿ ಕಟ್ ಮಾಡಿ ಇಟ್ಕೊಳ್ತೀನಿ. ಈಗ ನೋಡಿ, ಹಸಿ ಕಾಳು ಬೀನ್ಸನ್ನು ತೊಗೊಂಡಿದ್ದೀನಿ. ಇದಕ್ಕೆ ಅವರೆಕಾಳನ್ನು ತೊಗೊಂಡಿದ್ದೀನಿ. ಅವರೆಕಾಳು ಮತ್ತು ಕಾಳು ಬೀನ್ಸು ಮತ್ತು ಬದನೆಕಾಯಿ ಇವೆರಡನ್ನು ಮೂರನ್ನು ಮಿಕ್ಸಾಗಿ ನಾನು ಸಾಂಬಾರನ್ನು ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಒಮ್ಮೆ ಟ್ರೈ ಮಾಡಿ. ಬರೀ ಅವರೆಕಾಳು ಸಾಂಬಾರು ತಿಂದಿರ್ತೀವಿ, ಈ ಥರ ಮಿಕ್ಸ್ ಹಾಕಿ ಮಾಡಿದರೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ, ಈಗ ಮಿಕ್ಸಿನಲ್ಲಿ ರುಬ್ಬಿರುವಂಥ ಪೇಸ್ಟ್ ಆಗಿದೆ ನೋಡಿ. ಈ ಥರ ಆದರೆ ಸಾಕಾಗುತ್ತೆ. ನೋಡ್ತಾ ಇದ್ದೀರಾ ಕಲರ್ ಯಾವ ಥರ ಇದೆ ಅಂತ. ಬನ್ನಿ, ಈಗ ನೆಕ್ಸ್ಟು ನಾನು ಒಗ್ಗರಣೆ ಮಾಡ್ಕೊಳ್ತೀನಿ. ನೋಡಿ, ಸಾಂಬಾರು ಸೌಟಲ್ಲಿ ಒಂದು ಸೌಟು ನಾನು ಎಣ್ಣೆನ ಹಾಕ್ತಾಯಿದ್ದೀನಿ. ನಾನು ಇದನ್ನು ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಈಗ ನೋಡಿ, ಚಿಕ್ಕ ಸ್ಪೂನಷ್ಟು ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಸಾಸಿವೆ ನೋಡಿ ಚಟಪಟ ಅಂತ ಸಿಡಿಯುವಾಗ ಕರಿಬೇವನ್ನು ಹಾಕ್ಕೊಳ್ತಾ ಇದ್ದೀನಿ. ಒಂದು ಅರ್ಧ ಈರುಳ್ಳಿನ ಹಾಕ್ಕೊಳ್ತೀನಿ. ಇದು ಒಗ್ಗರಣೆಗೆ, ಇದು ಫ್ರೈ ಆಗಬೇಕು. ಹೊಸಬ್ರು ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ನ ಆಪ್ಷನ್ ಒತ್ತಿ. ನಾನು ಹಾಕೋವಂಥ ವೀಡಿಯೋಸ್ ಎಲ್ಲ ನಿಮಗೆ ಬರುತ್ತೆ. ಹೊಸಬ್ರು ಖಂಡಿತ ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೇಬೇಕು. ಮಧ್ಯದಲ್ಲಿ ಬರುವಂಥ ಆ್ಯಡ್ಸನ್ನು ಸ್ಕಿಪ್ ಮಾಡಬೇಡಿ. ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಫ್ರೈ ಮಾಡ್ಕೊಳ್ತೀನಿ. ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮಾತ್ರ ಮರಿಬೇಡಿ. ಹೇಗಿದೆ ಅಂತ ಕೊನೆಯವರೆಗೂ ನೋಡಿ ಕಮೆಂಟ್ ಮಾಡಿ. ಅರ್ಧಂಬರ್ಧ ಮಾತ್ರ ನೋಡಬೇಡಿ, ಎಲ್ಲೂ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ವೀಡಿಯೋಸ್ನ ಹೈಪ್ ಪಾಯಿಂಟನ್ನು ಕೊಡಲೇಬೇಕು ಫ್ರೆಂಡ್ಸ್. ನೀವು ಈ ವಿಡಿಯೋಗೆ ಹೈಪ್ ಪಾಯಿಂಟ್ ಇರುತ್ತೆ, ಹೈಪ್ ಪಾಯಿಂಟ್ ನೀವು ಕೊಡಬೇಕು. ಸಪೋರ್ಟ್ ಮಾಡಬೇಕು. ನಿಮ್ಮೆಲ್ಲರ ಸಪೋರ್ಟ್ ನಮಗೆ ತುಂಬಾ ಮುಖ್ಯ. ನೋಡಿ, ಈಗ ಅವರೆಕಾಳು ಮತ್ತು ಹಸಿ ಕಾಳು ಬೀನ್ಸನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ. ಈ ರೀತಿ ಎಣ್ಣೆಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನೂ ರುಚಿ ಜಾಸ್ತಿ ಆಗುತ್ತೆ ನಮಗೆ. ನೀವು ಇದೇ ಥರ ಮಾಡ್ತೀರಾ ಅನ್ನೋರು ಯಾರಿದ್ದೀರಾ ನನ್ನ ವಿಡಿಯೋ ನೋಡ್ತಾ ಇರೋರು, ಹಾಗೆ ಕಮೆಂಟನ್ನು ಮಾಡಿ. ನೋಡಿದ್ರಲ್ವ, ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈಗ ಇದಕ್ಕೆ ಹೆಚ್ಚಿರುವಂತಹ ಬದನೆಕಾಯನ್ನು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತೀನಿ ನಾನು. ಈಗ ಇದೆಲ್ಲವನ್ನು ನಾವು ಫ್ರೈ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ರುಚಿ ಅದು ಎಣ್ಣೆಲೆ ಬೇಯುತ್ತಲ್ವ, ಹಾಗಾಗಿ ರುಚಿ ಜಾಸ್ತಿ ಆಗುತ್ತೆ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬದನೆಕಾಯನ್ನು. ಫ್ರೆಶ್ ಬದನೆಕಾಯಿ ಫ್ರೆಂಡ್ಸ್, ನೋಡ್ತಾ ಇದ್ದೀರಲ್ವ, ಫ್ರೆಶ್ ಬದನೆಕಾಯಿನ ಹಾಕ್ಕೊಂಡಿದ್ದೀನಿ. ಸಾಮಾನ್ಯವಾಗಿ ಇದು ಹಳ್ಳಿ ಸೈಡಲ್ಲಿ ಇದೇ ಥರ ಮಾಡ್ತಾರೆ ಫ್ರೆಂಡ್ಸ್ ಸಾಂಬಾರನ್ನು. ಒಬ್ಬೊಬ್ಬರು ಒಂದೊಂದು ಶೈಲಿಯಲ್ಲಿ ಮಾಡ್ತಾರೆ. ನಾನು ಈ ವಿಧಾನದಲ್ಲಿ ಮಾಡಿದ್ದೀನಿ. ಹೇಗಿತ್ತು ಅಂತ ನೀವು ತಿಳಿಸೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಇದೆಲ್ಲವನ್ನು ಈ ಥರ ಮಿಕ್ಸ್ ಮಾಡಿಕೊಂಡು ಎಣ್ಣೆಯಲ್ಲೇ ಫ್ರೈ ಮಾಡ್ಕೋಬೇಕು. ಫುಲ್ಲು ವಿಡಿಯೋ ನೋಡಿ ಫ್ರೆಂಡ್ಸ್, ಅರ್ಧಂಬರ್ಧ ನೋಡಬೇಡಿ, ಸ್ಕಿಪ್ ಮಾಡಬೇಡಿ. ನೋಡಿ, ಈಗ ಎಣ್ಣೆಲೆ ಅದು ಫ್ರೈ ಆಗ್ತಾ ಇದೆ. ನಾನು ಈಗ ರುಬ್ಬಿರುವಂಥ ಮಸಾಲೆ ಅಂದರೆ ಖಾರ ಇರುತ್ತಲ್ವ, ಆ ಖಾರನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದು ಕುಕ್ಕರಲ್ಲಿ ಮಾಡೋದ್ರಿಂದ ಸಾಂಬಾರು ಇನ್ನೂ ರುಚಿಯಾಗಿರುತ್ತೆ. ಇನ್ನು ಒಲೆಯಲ್ಲಿ ಮಾಡಬೇಕು, ಸೌದೆ ಒಲೆಯಲ್ಲಿ ತುಂಬಾ ಚೆನ್ನಾಗಿರುತ್ತೆ. ರುಚಿ ಮಾತ್ರ ಸೂಪರಾಗಿರುತ್ತೆ. ನಾವು ಕುಕ್ಕರಲ್ಲಿ ಮಾಡ್ತೀವಿ, ಕೆಲವೊಬ್ಬರು ಪಾತ್ರೆಯಲ್ಲಿ ಮಾಡ್ತಾರೆ. ಕುಕ್ಕರಲ್ಲಿ ಮಾಡೋದ್ರಿಂದ ಬೇಗ ಚೆನ್ನಾಗಿ ಬೇಯುತ್ತೆ, ಬೇಗ ಆಗುತ್ತೆ ಅಡುಗೆ ಅಂತ ನಾವು ಕುಕ್ಕರಲ್ಲಿ ಮಾಡ್ತೀವಿ. ಇದಕ್ಕೆ ನೀರನ್ನು ನೋಡಿಕೊಂಡು ಅಳತೆಗೆ ತಕ್ಕಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ. ನಾವು ಸಾಂಬಾರು ತೆಳು ಅಥವಾ ಗಟ್ಟಿ ಬೇಕು ಅಂದರೆ ನೋಡಿಕೊಂಡು ಅಳತೆಗೆ ತಕ್ಕಷ್ಟು ನಾವು ನೀರನ್ನು ಹಾಕ್ಕೋಬೇಕಾಗುತ್ತೆ. ಈಗ ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಮನೆಯಲ್ಲೇ ಮಾಡಿರುವಂಥ ಸಾಂಬಾರು ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಸಾಂಬಾರು ಪುಡಿ ಮನೆಯಲ್ಲೇ ಮಾಡಿರೋ ಸಾಂಬಾರು ಪುಡಿ ಅಂದರೆ ಅದು ತುಂಬಾ ಚೆನ್ನಾಗಿರುತ್ತೆ. ಸಾಂಬಾರು ಅಷ್ಟೇ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್.
ನಾವು ಅಂಗಡಿ ಮನೇಲಿ ತಂದು ಮಾಡ್ಕೊಳ್ಳೋದಕ್ಕಿಂತ ಸಾಂಬಾರು ಪುಡಿ ಮನೆಯಲ್ಲೇ ಮಾಡ್ಕೊಳ್ಳೋದ್ರಿಂದ ರುಚಿ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ವ, ಇಷ್ಟು ಹಾಕ್ಕೊಂಡಿದ್ದೀನಿ. ನೀರು ಬೇಕು ಅಂದರೆ ಹಾಕ್ಕೋಬೋದು. ನಮಗೆ ಸಾಂಬಾರು ತೆಳು ಬೇಕು ಇಲ್ಲ ತಿಕ್ಕಾಗಿ ಬೇಕು ಅಂತಂದರೆ ಸ್ವಲ್ಪ ಗಟ್ಟಿಯಾಗಿ ಮಾಡ್ಕೋಬಹುದು. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಾಯಿದ್ದೀನಿ. ಉಪ್ಪನ್ನು ನೋಡ್ಕೊಂಡು ಹಾಕ್ಕೋಬೇಕು. ನಾನು ಇಲ್ಲಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರು ಯಾರು ಮಾಡ್ತೀರಾ ಫ್ರೆಂಡ್ಸ್, ಕಮೆಂಟ್ ಮಾಡಿ. ಈಗ ನೋಡಿ, ಇಷ್ಟು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ, ತೋರಿಸ್ತಾ ಇದ್ದೀನಿ. ನಮಗೆ ಸಾಕು ಇಷ್ಟು. ಸುಮಾರು ಒಂದು 6ರಿಂದ 7 ಜನ 8 ಜನ ಊಟ ಮಾಡ್ಬೋದು ಈ ಸಾಂಬಾರಲ್ಲಿ. ಅಷ್ಟು ಮಾಡಿದ್ದೀನಿ ನಾನು. ಕಡಿಮೆ ಪದಾರ್ಥಗಳು ಮತ್ತು ಕಮ್ಮಿ ಹಾಕ್ಬಿಟ್ಟೆ ಮಾಡಿರೋದು ನಾನು. ಈಗ ಇದು ಕುಕ್ಕರ್ ಮುಚ್ಚಳನ ಮುಚ್ಚಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ತೀನಿ. ಈಗ ನೋಡಿ ಆಗಿದೆ, ತೋರಿಸ್ತಾ ಇದ್ದೀನಿ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ನೋಡಿ, ತುಂಬಾ ಚೆನ್ನಾಗಾಗಿದೆ. ಆ ಕುಕ್ಕರ್ ಮುಚ್ಚಳ ತೆಗೆದಾಗ ಅದೊಂದು ಸ್ಮೆಲ್ ಘಮ ಬರುತ್ತಲ್ವ, ತುಂಬಾ ಚೆನ್ನಾಗಿರುತ್ತೆ. ಇದಕ್ಕಿನ್ನೂ ಆಲೂಗಡ್ಡೆ ಹಾಕಬೇಕು, ಇನ್ನೂ ಚೆನ್ನಾಗಿರುತ್ತೆ. ಬದನೆಕಾಯಿ ಮತ್ತು ಆಲೂಗಡ್ಡೆ ಮಿಕ್ಸ್ ಹಾಕಿ ಮಾಡಿದ್ರೆ ಇನ್ನೂ ಸೂಪರಾಗಿರುತ್ತೆ. ರುಚಿ ಮಾತ್ರ ತಿನ್ನೋದಕ್ಕೆ ಒಂದು ಅದು ಫೀಲ್ ಬರುತ್ತಾ ಇರುತ್ತೆ. ಈ ಥರ ಯಾರು ಮಾಡ್ತೀರಾ ಕಮೆಂಟ್ ಮುಖಾಂತರ ತಿಳಿಸಿ. ನಾನು ಈ ಥರ ಮಾಡಿದ್ದೀನಿ. ನಮಗೆ ಇದೇ ಥರ ಮಾಡೋದ್ರಿಂದ ನಮಗೆ ತುಂಬ ಇಷ್ಟ. ಮನೇಲೆಲ್ಲರೂ ಇಷ್ಟಪಟ್ಟು ತಿಂತಾರೆ. ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ಆಹಾ, ಮುದ್ದೆ ಜೊತೆ ತಿಂತಾಯಿದ್ರೆ 1 ಮುದ್ದೆ ತಿನ್ನೋರು 2 ಮುದ್ದೆ ತಿಂತಾರೆ ಕಣ್ರಿ. ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ವಯಸ್ಸಾದವರು ಅಪ್ಪ ಅಮ್ಮ ಈ ಥರ ಅವ್ರಿಗೆ ಈ ಥರ ಮಾಡಿಕೊಟ್ಬಿಟ್ರೆ 1 ಮುದ್ದೆ 1.5 ಮುದ್ದೆ ತಿಂದುಬಿಟ್ಟು ಬೆಳಗ್ಗೆ 1 ಮುದ್ದೆ ತಿಂದುಬಿಟ್ರೆ ಮತ್ತು ಸಂಜೆನೇ ಅವ್ರು ಕೇಳೋದು, ಆ ಥರ ಇರುತ್ತೆ ಸಾಂಬಾರು. ನನ್ನ ವಿಡಿಯೋ ಕೊನೆಯವರೆಗೂ ಯಾರೆಲ್ಲ ನೋಡಿದ್ರೆ ಅವರು ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್.